ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಇಂಡಿಯಾ ಇಯರ್ ಬುಕ್ದು 5 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇದು ನಮ್ಮದು 6th ಚಾಪ್ಟರ್, ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಅಂದರೆ ಇದರಲ್ಲಿ ನಮ್ಮದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ನಾನು ಆಲ್ರೆಡಿ ಹೇಳ್ದಂಗೆ ಜನವರಿ 2025ರಿಂದ ಜನವರಿ 2026ವರೆಗೂ ಆದಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿದೆ ಈ ಟಾಪಿಕಲ್ಲಿ ಕವರ್ ಆಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ಸ್, ಬೇಸಿಕ್ ಪಾಲಿಸೀಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ, ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾದೇ ಡಾಕ್ಯುಮೆಂಟ್ ಆಗಿರೋದ್ರಿಂದ ನೀಟಾಗಿ ಕವರ್ ಮಾಡಿರ್ತಾರೆ. ಸೊ ಎಕ್ಸಾಮಲ್ಲಿ ಕ್ವಶನ್ಸ್ ಇದರಿಂದ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ ಅವರ್ ಡಿಸ್ಕಷನ್. ಫಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ನೇಬರ್ಹುಡ್ ಪಾಲಿಸಿ, ಇಂಡಿಯಾಸ್ ನೇಬರ್ಹುಡ್ ಪಾಲಿಸಿ ಯಾವ ಥರ ಇದೆ ಅಂತೇಳಿ. ಸೊ ಇದನ್ನು ಒಂದು CDS ಎಕ್ಸಾಮಲ್ಲಿ ಇದನ್ನ ಕ್ವಶನ್ ಕೇಳಿದ್ದಾರೆ. ಇಂಡಿಯಾಸ್ ನೇಬರ್ಹುಡ್ ಪಾಲಿಸಿ ಗೈಡೆಡ್ ಬೈ ದ ಪ್ರಿನ್ಸಿಪಲ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ 2024ರಲ್ಲಿ ಆದಂಥ ಒಂದು CDS ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನಿಮ್ಮ ಮುಂದೆ ಬರುವಂಥ ಎಕ್ಸಾಮ್ಸಲ್ಲೂ ಕೇಳ್ಬೋದು. ಸೊ ಯಾವ್ದಾವ್ದು ಪ್ರಿನ್ಸಿಪಲ್ಸ್ ಇಂದ ಅಂದರೆ ಸಂವಾದ್, ಶಾಂತಿ, ಸಮೃದ್ಧಿ. ರೆಸ್ಪೆಕ್ಟ್, ಸಮ್ಮಾನ್ ಅಂದರೆ ರೆಸ್ಪೆಕ್ಟ್, ಸಂವಾದ್ ಅಂದರೆ ಡೈಲಾಗ್ ಅಥವಾ ಮಾತುಕತೆ, ಆಮೇಲೆ ಶಾಂತಿ ಅಂದರೆ ಪೀಸ್, ಸಮೃದ್ಧಿ ಪ್ರಾಸ್ಪೆರಿಟಿ. ಸೊ ಈ 4 ಪ್ರಿನ್ಸಿಪಲ್ಸ್ ಮೇಲೆ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ನಮ್ಮ ನೇಬರ್ಹುಡ್ ಪಾಲಿಸಿ ಎರಡು ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ, ಅದಾದಮೇಲೆ ಬಾಂಗ್ಲಾದೇಶ್ ಬಗ್ಗೆ ಒಂದು ನ್ಯೂಸ್ ಇದೆ. ಏನಂತಂದರೆ ಬಾಂಗ್ಲಾದೇಶ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾವುದು ಸೌತ್ ಏಷ್ಯಾದಲ್ಲಿ ಅಂತಂದರೆ, ಸೊ ದಕ್ಷಿಣ ಏಷ್ಯಾದಲ್ಲಿ ನಮಗೆ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾರು ಅಂತಂದರೆ ಬಾಂಗ್ಲಾದೇಶ್. ಓಕೆ, ಅದಾದಮೇಲೆ ಬಾಂಗ್ಲಾದೇಶ್ ಈಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಫಾರ್ ಇಂಡಿಯಾ ಇನ್ ಏಷ್ಯಾ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾದಿಂದ ಏಷ್ಯಾಸ್ ಕಂಟ್ರೀಸಲ್ಲಿ ಸೊ ಬಾಂಗ್ಲಾದೇಶ್ಗೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದು ಅಂತ. ಸೊ ಇವೆರಡು ಏನು ಸ್ಟೇಟ್ಮೆಂಟ್ಗಳು ನಿಮಗೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸಲ್ಲಿ ಬರ್ಬೋದು. ಸೊ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಡಿಸ್ಕಸ್ ಮಾಡೋಣ. ಇದರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಇಂಡಿಯಾ ಇಯರ್ ಬುಕ್ಕಲ್ಲಿ ಅಂದರೆ ಯಾರು ಬಂದರು, ಯಾರು ಹೋದರು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಭೂಟಾನ್ ಕಿಂಗ್ ಬಂದಿದ್ದರು ಇಂಡಿಯಾಗೆ, ಆ ಥರದ್ದೆಲ್ಲ ಏನು ನಮಗೆ ಅವಶ್ಯಕತೆ ಇಲ್ಲದೆ ಇರುವಂಥ ಇನ್ಫಾರ್ಮೇಷನ್ ಇದೆ. ಸೊ ಅದೆಲ್ಲ ಬೇಡ, ನಮಗೆ ಎಕ್ಸಾಮಿಗೆ ಯಾವ್ದು ರಿಲೆವೆಂಟು ಅದನ್ನು ಮಾತ್ರ ನಾನು ಮಾರ್ಕ್ ಮಾಡಿದ್ದೀನಿ, ಅದನ್ನು ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ನೆಕ್ಸ್ಟು ಮಾಲ್ಡೀವ್ಸ್ ರಿಲೇಟೆಡ್ ನ್ಯೂಸ್ ಇದೆ. ಸೊ ಮಾಲ್ಡೀವ್ಸ್ ರಿಲೇಟೆಡ್ ಏನು ನ್ಯೂಸ್ ಇದೆ ಅಂದರೆ ಡೆವಲಪ್ಮೆಂಟ್ಸ್ ವೆಲ್ಕಮ್ಡ್. ಅಂದರೆ ಮಾಲ್ಡೀವ್ಸಲ್ಲಿ ನಮ್ಮ ಇಂಡಿಯಾದು UPI ಸಿಸ್ಟಮ್ ಏನಿದೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸಿಸ್ಟಮು, ಇದು ನಮಗೆ ಮಾಲ್ಡೀವ್ಸಲ್ಲಿ ಕೂಡ ನಮಗೆ ಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ರುಪೇ ಕಾರ್ಡ್ ಏನಿದೆ ಇಂಡಿಯಾದು, ರುಪೇ ಕಾರ್ಡ್ ಸಿಸ್ಟಮ್ ಕೂಡ ಅಲ್ಲಿ ಮಾಲ್ಡೀವ್ಸಲ್ಲಿ ಎಕ್ಸೆಪ್ಟ್ ಆಗ್ತಿದೆ. ಅದ್ರ ಜೊತೆಗೆ ಟ್ರೇಡ್ ಇನ್ ಲೋಕಲ್ ಕರೆನ್ಸಿ ಏನಿದೆ ನಮ್ಮದು ಇಂಡಿಯನ್ ರುಪೀಸ್ದು, ಸೊ ಅದರಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಂತ ಒಪ್ಕೊಂಡಿದೆ ಎರಡು ಕಂಟ್ರಿಗಳು. ನೆಕ್ಸ್ಟ್ ಅದಾದಮೇಲೆ ಮಯನ್ಮಾರ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಅಂತಂದರೆ ಒಂದು ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಇದೆ ನೋಡಿ ಇಲ್ಲಿ. ಓನ್ಲಿ ಏಷಿಯನ್ ಕಂಟ್ರಿ ವಿಚ್ ಈಸ್ ಬಾರ್ಡ್ರಿಂಗ್ ಇಂಡಿಯಾ ಅಂತ. ಸೊ ಏಷಿಯನ್ ಕಂಟ್ರಿಗಳೇನಿದೆ, ಸೊ ಈ ಏಷಿಯನ್ ಕಂಟ್ರೀಸ್ಗಳು ಯಾವ್ಯಾವು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮುಂದೆ ಡಿಸ್ಕಷನ್ ಬರುತ್ತೆ ಏಷಿಯನ್ ಕಂಟ್ರೀಸ್ ಬಗ್ಗೆ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾವ್ಯಾವ ಕಂಟ್ರಿ ಇದೆ ಅಂತ. ಸೊ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಏನು ನೆನ್ಪಿಟ್ಕೊಳ್ಳಿ ಅಂದರೆ ಏಷಿಯನ್ ಕಂಟ್ರಿ ಇಂಡಿಯಾ ಜೊತೆ ಬಾರ್ಡರ್ ಶೇರ್ ಆಗೋದು ಒಂದೇ ಒಂದು, ಅದು ಯಾವುದು ಅಂದರೆ ಮಯನ್ಮಾರ್. ಓಕೆ, ಅದಾದಮೇಲೆ 4th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾವುದು, ಮಯನ್ಮಾರ್ ನಮಗೆ ಇಂಡಿಯಾದ್ದು. ಸೊ ಅದಾದಮೇಲೆ ಆಪರೇಷನ್ ಬ್ರಹ್ಮ ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮಲ್ಲಿ ಬರುತ್ತೆ ಕ್ವಶನು. ಆಪರೇಷನ್ ಬ್ರಹ್ಮ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾರೆ. ಮಯನ್ಮಾರಲ್ಲಿ ಅರ್ಥಕ್ವೇಕ್ ಆದಾಗ ಅರ್ಥಕ್ವೇಕ್ ರಿಲೀಫ್ಗೋಸ್ಕರ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಒಂದು ರಿಲೀಫ್ ಮೆಜರ್ ತೊಗೊಂಡಿದ್ರು, ಅದ್ರ ಹೆಸರೇ ಆಪರೇಷನ್ ಬ್ರಹ್ಮ. ಅರ್ಥಕ್ವೇಕ್ ಆದಾಗ ಮಯನ್ಮಾರ್ ಇದು ಕಂಟ್ರಿ ನೆನ್ಪಿಟ್ಕೊಳ್ಳಿ, ಮಯನ್ಮಾರ್ ಆಪರೇಷನ್ ಬ್ರಹ್ಮ. ಓಕೆ, ನೆಕ್ಸ್ಟು ಅದಾದಮೇಲೆ ನ್ಯೂಸಲ್ಲಿ ಅಂದರೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಇರೋ ಪಾಯಿಂಟ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿ ಇಂಡಿಯಾ ಆ್ಯಂಡ್ US ರಿಲೇಷನ್ಸ್, ಇದರಲ್ಲಿ ಇಂಡಿಯಾ ಆ್ಯಂಡ್ US ಶೇರ್ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಇದನ್ನು ಶೇರ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ 2+2 ಮಿನಿಸ್ಟರಿಯಲ್ ಡೈಲಾಗ್ ಮಾಡ್ತೀವಿ ನಾವು. 2+2 ಇದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಒಬ್ಬರು ಏನು ಫೈನಾನ್ಸ್ ಮಿನಿಸ್ಟರ್, ಒಬ್ಬರು ಫಾರಿನ್ ಮಿನಿಸ್ಟರ್ ಇದ್ದರೆ ಇನ್ನೊಬ್ರು ಯಾರು ಇರ್ತಾರೆ ಅಂತ ಹೇಳಿ. ಸೊ ಇದರಲ್ಲಿ 2+2 ಡೈಲಾಗಲ್ಲಿ ಒಬ್ಬ ಮಿನಿಸ್ಟರ್ ಫಾರಿನ್, ಇನ್ನೊಬ್ರು ಯಾರು ಇರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಅದೇ ಥರ I2U2 ಇನಿಷಿಯೇಟಿವ್ ಏನಿದೆ, I2U2ದಲ್ಲಿ I2 ಯಾವುದು ಇದರಲ್ಲಿ ಇಂಡಿಯಾ ಆ್ಯಂಡ್ ಇಸ್ರೇಲು. ಸೊ U2 ಯಾವುದು ಅಂದರೆ ಒಂದು USA, ಇನ್ನೊಂದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವ್ರದ್ದು. ಸೊ ಈ 4 ಜನ ಸೇರಿ I2U2 ಅನ್ನೋ ಗ್ರೂಪಿಂಗ್ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಕ್ವಾಡ್ ಬಗ್ಗೆ ಕೂಡ ಮುಂದೆ ಬರುತ್ತೆ, ಕ್ವಾಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಕ್ವಾಡ್ ಕೂಡ ಇಂಡಿಯಾ ಆ್ಯಂಡ್ US ಅದರದ್ದು ಗ್ರೂಪಿಂದು ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಮಿಷನ್ 500 ಏನು ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಸೊ ಪ್ರೈಮ್ ಮಿನಿಸ್ಟರ್ US ಗೆ ವಿಸಿಟ್ ಮಾಡಿದಾಗ, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ US ಗೆ ವಿಸಿಟ್ ಮಾಡಿದಾಗ
ಒಂದು ಏನು ಟಾರ್ಗೆಟ್ ಹಾಕೊಂಡಿದ್ದಾರೆ, ಏನಂತಂದರೆ ಟಾರ್ಗೆಟ್ ಟು ಡಬಲ್ ಬೈಲ್ಯಾಟ್ರಲ್ ಟ್ರೇಡ್ ಟು $500 ಬಿಲಿಯನ್ ಬೈ 2030 ಅಂಡರ್ ಮಿಷನ್ 500 ಅಂತ. ಸೊ ಅಂದ್ರೇನು 2030 ಅನ್ನೋಷ್ಟರಲ್ಲಿ ಇಂಡಿಯಾ US ಟ್ರೇಡ್ ಏನಿದೆ, US ಆ್ಯಂಡ್ ಇಂಡಿಯಾ ಟ್ರೇಡು, ಸೊ $500 ಬಿಲಿಯನ್ಗೆ ರೀಚ್ ಆಗಬೇಕು ಅನ್ನೋದು ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ USA. ಓಕೆ, ನೆಕ್ಸ್ಟು ಅದಾದಮೇಲೆ ನಮಗೆ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲಿದೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಸೊ UK ಸೈನ್ಡ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್. ಇಂಡಿಯಾ ಆ್ಯಂಡ್ UK ಸೈನ್ಡ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡಿದೆ ಎರಡೂ ಕಂಟ್ರಿಗಳು ಕೂಡ. ನೆಕ್ಸ್ಟ್ ಅದಾದಮೇಲೆ ನಮಗೆ ಇಂಡಿಯಾ ಆಫ್ರಿಕನ್ ರಿಲೇಷನ್ಸ್ ಬಗ್ಗೆ ಕೆಲವೊಂದು ಮಾಹಿತಿ ಗೊತ್ತಿರಬೇಕು. ಸೊ ನಮೀಬಿಯಾ ನಿಮ್ಗೆ ಗೊತ್ತಿರ್ಬೋದು, ರಿಲೊಕೇಶನ್ ಆಫ್ ಚೀತಾ, ಏನೋ ನಮ್ದು ಏಷ್ಯಾಟಿಕ್ ಚೀತಾ ಅಂತೂ ಇಲ್ಲ, ಆಫ್ರಿಕನ್ ಚೀತಾಸ್ ಏನಿದೆ, ಆಫ್ರಿಕನ್ ಚೀತಾ. ಸೊ ಇದನ್ನು ನಾವು ಯಾವ ಕಂಟ್ರಿಯಿಂದ ರಿಲೊಕೇಟ್ ಮಾಡ್ಕೊಂಡಿದ್ವಿ, ನಮೀಬಿಯಾದಿಂದ ತೊಗೊಂಡಿದ್ವಿ. ಸೊ ಯಾವ ನ್ಯಾಷನಲ್ ಪಾರ್ಕಿಗೆ ತೊಗೊಂಡಿದ್ವಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮಧ್ಯಪ್ರದೇಶ್, ನಾನು ಹಿಂಟ್ ಕೊಡ್ತೀನಿ. ಸೊ ಈ ಸ್ಟೇಟಲ್ಲಿರುವಂಥ ಯಾವ ನ್ಯಾಷನಲ್ ಪಾರ್ಕಿಗೆ ರಿಲೊಕೇಶನ್ ಆಫ್ ಚೀತಾ ಆಗಿತ್ತು, ಇದು ಆಲ್ರೆಡಿ KEA ಅಲ್ಲಿ ಒಂದು ಸರಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನು ಇನ್ನೊಂದು ಸರಿ ನೋಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸರ್ಚ್ ಮಾಡಿ ಹಾಕಿ. ಓಕೆ, ನಮೀಬಿಯಾ ಏನಂತಂದರೆ ರೀಸೆಂಟಾಗಿ CDRIಗೆ ಜಾಯ್ನ್ ಆಯಿತು. ಏನಿದು CDRI ಅಂದರೆ ಕೊಯ್ಲೇಷನ್ ಆಫ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಇದ್ರ ರಿಲೇಟೆಡ್ ನೀವು ನೋಡಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ ಬಂದರೆ, CDRI ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬಂದರೆ, GBA ಅಥವಾ ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬಂದರೆ ನೀಟಾಗಿ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಇದು 3 ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ಸ್. ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು ನಮ್ಮದು ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ ಇದು. ಸೊ ಅದ್ರ ಜೊತೆಗೆ CDRI ಏನಿದೆ, ಕೊಯ್ಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಡಿಸಾಸ್ಟರ್ ಆದಾಗ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇರಬೇಕು ಅದ್ರ ಮೇಲೆ ಡಿಸೈನ್ ಮಾಡೋದನ್ನು, ಮತ್ತು ಆ ಥರ ಡಿಸಾಸ್ಟರ್ಗೆ ವಲ್ನರೇಬಲ್ ಇರುವಂಥ ವೀಕ್ ಇರುವಂಥ ಕಂಟ್ರೀಸ್ಗಳನ್ನ ಇದ್ರ ಜೊತೆ ಸೇರಿಸ್ಕೊಂಡು ಅವನ್ನ ಎನ್ಹಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ CDRI ಗ್ರೂಪಿಂಗು. ಓಕೆ, CDRI ಈಸ್ ಅ ಇನಿಷಿಯೇಟಿವ್ ಆಫ್ ಇಂಡಿಯಾ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೋಬೇಕು ನೀವು. ಸೊ ರೀಸೆಂಟಾಗಿ ಜಾಯ್ನ್ ಆಗಿದೆ. ಅದ್ರ ಜೊತೆಗೆ ನಮೀಬಿಯಾ UPI ಅದು ಕೂಡ ಎಕ್ಸೆಪ್ಟ್ ಮಾಡ್ತಿದೆ. GBA ಪಾರ್ಟ್ ಇದೆ. GB ಅಂದರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಫಿಜಿ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಜಾಯ್ನ್ ಆಗಿದೆ. ಇದನ್ನು ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶಗಳು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿಗೆ ಜಾಯ್ನ್ ಆಗಿದೆ ಅಂತ ಡೈರೆಕ್ಟಾಗಿ ಈ ಥರ ಕ್ವಶನ್ ಕೇಳ್ಬಿಡ್ಬೋದು. ಸೊ ಅದಕ್ಕೆ ಒಂದು ಸರಿ ಗೋತ್ರು ಆಗಿ ಅಷ್ಟೇ, ನೆನಪು ಬರುತ್ತೆ ಈ ಎಕ್ಸಾಮಲ್ಲಿ. ಓಕೆ, CDRIಗೂ ಜಾಯ್ನ್ ಆಗಿದೆ, GBAಗೂ ಜಾಯ್ನ್ ಆಗಿದೆ ಫಿಜಿ ಇತ್ತೀಚೆಗೆ. ಅದಾದಮೇಲೆ ನಮಗೆ ನ್ಯೂಜಿಲ್ಯಾಂಡ್ ಕೂಡ ಇತ್ತೀಚೆಗೆ CDRIಗೆ ಜಾಯ್ನ್ ಆಗಿದೆ. CDRI ಅದೇ ಕೊಯ್ಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ನೆಕ್ಸ್ಟು ಕಾಂಬೋಡಿಯಾ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಕಾಂಬೋಡಿಯಾ ರಿಲೇಟೆಡ್ ಇನ್ಫಾರ್ಮೇಷನ್, ಸ್ಟ್ಯಾಟಿಕ್ ಇನ್ಫಾರ್ಮೇಷನ್. ಇದು ಅಂಕೋರ್ ವಾಟ್ ಇದು ದೇವಸ್ಥಾನ ಎಲ್ಲಿದೆ ಅಂತಂದರೆ ಕಾಂಬೋಡಿಯಾ. ಆಮೇಲೆ ತಾ ಪ್ರೋ ಟೆಂಪಲ್ ಅಂತ. ಸೊ ಇದು ಕೂಡ ಕಾಂಬೋಡಿಯಾದಲ್ಲಿದೆ. ಇದನ್ನು ಕೇಳ್ತಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಟೆಂಪಲ್ಸ್ ಆರ್ ಪ್ರೆಸೆಂಟ್ ಇನ್ ಕಾಂಬೋಡಿಯಾ ಅಂತ. ಯಾಕಂದರೆ ನಿಮ್ಮ KAS ಮೇನ್ ಸಿಲೆಬಸ್ಸಲ್ಲಿ ಇದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ತಾಪ್ರೋ ಟೆಂಪಲ್, ಅಂಕೋರ್ ವಾಟ್ ಟೆಂಪಲ್. ಆಮೇಲೆ ಮೆಕಾಂಗ್ ಗಂಗಾ ಕೋಆಪರೇಷನ್ ಏಷಿಯನ್ ಟ್ರೆಡಿಷನ್ ಟೆಕ್ಸ್ಟೈಲ್ ಮ್ಯೂಸಿಯಂ ಎಲ್ಲಿದೆ ಅಂತಂದರೆ ನಿಮಗೆ ಕಾಂಬೋಡಿಯಾದಲ್ಲಿದೆ. ಮೆಕಾಂಗ್ ಗಂಗಾ ಇನಿಷಿಯೇಟಿವ್ ಕೂಡ ತುಂಬ ಇಂಪಾರ್ಟೆಂಟು. ಮೆಕಾಂಗ್ ಗಂಗಾ ಇನಿಷಿಯೇಟಿವ್ ಸೊ ಲಾಂಗ್ ಬ್ಯಾಕ್ ಇನಿಷಿಯೇಟಿವ್ದು. ಬಟ್ ಏನಂತಂದರೆ ಇದ್ರ ಟೆಕ್ಸ್ಟೈಲ್ ಮ್ಯೂಸಿಯಂ ಎಲ್ಲಿದೆ ಅಂತಂದ ಕೇಳ್ಬೋದು. ಸೊ ಗ್ರೂಪ್ ಸಿಯಲ್ಲಿ ಈ ಥರ ಕ್ವಶನ್ಸ್ ಬರೋಂಥ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಕಾಂಬೋಡಿಯಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಬ್ರಿಕ್ಸ್ ಸಮ್ಮಿಟ್. ರಿಯೋ ಡಿ ಜನೈರೋದಲ್ಲಿ ನಡೆದಂಥ 2025 ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂತ ಕ್ವಶನ್ ಕೇಳ್ತಾರೆ. ಫಸ್ಟ್ ಆಫ್ ಆಲು 2025 ಎಲ್ಲಿ ನಡೆದಿತ್ತು? ರಿಯೋ ಡಿ ಜನೈರೋದಲ್ಲಿ ನಡೆದಿತ್ತು. ಸೊ ಇದೇ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಅದರ ರಿಲೇಟೆಡ್. ಅದಾದಮೇಲೆ ನಿಮಗೆ ಇಲ್ಲೊಂದು ಇನ್ಫಾರ್ಮೇಷನ್ ಇದೆ. ಟ್ರಿನಿಡ್ಯಾಡ್ ಆ್ಯಂಡ್ ಟೊಬ್ಯಾಗೋ ಅನ್ನೋದು 2 ಕಂಟ್ರಿಗಳಿದೆ. ಸೊ ಇದೆರಡು ಕೆರಿಬಿಯನ್ ಕಂಟ್ರೀಸ್ ಇದು, ಹೌದಾ? ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸು ಟ್ರಿನಿಡ್ಯಾಡ್ ಆ್ಯಂಡ್ ಟೊಬ್ಯಾಗೋ ಅನ್ನೋದು ಒಂದು ಕಂಟ್ರಿ ಇದು. ಈ ಕಂಟ್ರಿ ಫಸ್ಟ್ ಕೆರಿಬಿಯನ್ ಕಂಟ್ರಿ ಟು ಅಡಾಪ್ಟ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಕರೆಕ್ಟ್, ಇದು ಕೆರಿಬಿಯನ್ ಕಂಟ್ರಿ. ಇದು ಕೆರಿಬಿಯನ್ ಅಂತಂದರೆ ನಿಮಗೆ ವೆಸ್ಟ್ ಇಂಡೀಸ್ ಎಲ್ಲ ಬರುತ್ತಲ್ಲ. ಸೊ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಮಿಡ್ಲಲ್ಲಿ. ಸೊ ಕೆರಿಬಿಯನ್ ಐಲ್ಯಾಂಡ್ ಆ ಗ್ರೂಪಿಂಗಲ್ಲಿರುವಂಥ ಕಂಟ್ರಿ. ಸೊ ಇದು ಫಸ್ಟ್ ಅರೇಬಿಯನ್ ಕಂಟ್ರಿ ಟು ಅಡಾಪ್ಟ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಸೊ ಇಂಪಾರ್ಟೆಂಟ್ ಪಾಯಿಂಟು, ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟು ಇದು ಕೂಡ CDRIಗೂ ಜಾಯ್ನ್ ಆಗಿದೆ, GBA ಕೂಡ ಜಾಯ್ನ್ ಆಗಿದೆ.
ಬ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬ್ರಿಕ್ಸ್ ಕಂಟ್ರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ರಿಕ್ಸ್ ಮುಂದೆ ಬರುತ್ತೆ ನಮಗೆ ಗ್ರೂಪಿಂಗ್ಸ್ ರಿಲೇಟೆಡ್. ಓಕೆ, ನೆಕ್ಸ್ಟು COP29 COP29 ಎಲ್ಲಾಯಿತು. UNFCCದು ಅಂದರೆ COP29 ಎಲ್ಲಾಯಿತು ಅಂದರೆ ಬಾಕು ಅಜರ್ಬೈಜಾನಲ್ಲಾಯಿತು. ಸೊ COP30 ಎಲ್ಲಾಗ್ತಿದೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. COP30 ಎಲ್ಲಾಗ್ತಿದೆ. ಈ ಥರದ ಕ್ವಶನ್ಸ್ ಡೈರೆಕ್ಟಾಗಿ ಬರುತ್ತೆ ನಿಮಗೆ, COP30 ಎಲ್ಲಾಗ್ತಿದೆ ಅಂತ. ಓಕೆ, ನೆಕ್ಸ್ಟು ಇದರಲ್ಲಿ COP30ಯಲ್ಲಿ COP29ನಲ್ಲಿ ನಿಮಗೆ ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಲೀಡ್ IT ಸಮ್ಮಿಟ್ ಅಂತ ಮಾಡಿದರು. ಲೀಡ್ IT ಸಮ್ಮಿಟ್ ಅಂತ ಇದ್ರ ಫುಲ್ ಫಾರ್ಮೇ ತಿಳ್ಕೊಳ್ಳಿ ಫಸ್ಟು. ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಅಂತ, ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಲೀಡ್ IT ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ಸಮ್ಮಿಟು. ಇಟ್ ಫೋಕಸಸ್ ಆನ್ ಲೋ ಕಾರ್ಬನ್ ಇಂಡಸ್ಟ್ರಿಯಲ್ ಟ್ರಾನ್ಸಿಷನ್. ಓಕೆ, ಕಡಿಮೆ ಕಾರ್ಬನ್ ಕನ್ಸ್ಯೂಮ್ ಆಗುವಂಥ ಇಂಡಸ್ಟ್ರಿಗಳಿಗೆ ನಾವು ಮೂವ್ ಆಗಬೇಕು, ಜಾಸ್ತಿ ಕಾರ್ಬನ್ನ ಪ್ರೊಡ್ಯೂಸ್ ಮಾಡಬಾರ್ದು ಅನ್ನೋದು ಮೊದಲನೇ ಗೋಲು. ಅದಾದಮೇಲೆ ಅಲೈನ್ಮೆಂಟ್ ವಿತ್ ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ ನಿಮ್ದು 2015ರಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಏನಾಗಿದೆ, ಸೊ ಇದ್ರ ರಿಲೇಟೆಡ್ ಎನ್ವಿರಾನ್ಮೆಂಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಅಲೈನ್ ಆಗಬೇಕು ಅಂತ. ಓಕೆ, ಇದು ಯಾವ ಸೆಕ್ಟ್ರಿಗೆ ರಿಲೇಟೆಡ್ ಅಂದರೆ ಸ್ಟೀಲ್ ಆ್ಯಂಡ್ ಸಿಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದು, ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು. ಸೊ ಸ್ಟೀಲ್ ಆ್ಯಂಡ್ ಸಿಮೆಂಟ್ ರಿಲೇಟೆಡ್ ಸೆಕ್ಟರ್ಸ್ಗೆ ಲೀಡ್ IT ಸಮ್ಮಿಟ್ ಆಗಿದೆ. ಓಕೆ, ನೆಕ್ಸ್ಟು G20 ಕಂಟ್ರಿಗಳು UPSCಯಲ್ಲಿ ಪ್ರಿಲಿಮ್ಸಲ್ಲಿ 2 ಸಾರಿ ಕ್ವಶನ್ ಕೇಳಿದ್ದಾರೆ ಇದನ್ನು ರೀಸೆಂಟಾಗಿ. ಸೊ ನಿಮಗೆ ಎಲ್ಲ ಕಂಟ್ರಿಗಳು ಗೊತ್ತಿರಬೇಕು. G20 ಕಂಟ್ರಿಗಳು ಎಕ್ಸಾಕ್ಟಾಗಿ ಈ ಕಂಟ್ರಿಗಳು ಕಾಂಟಿನೆಂಟ್ ವೈಸ್ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ನಾವು ಸ್ಟೇಟ್ ಕ್ರಾಫ್ಟ್ ನಿಮಗೆ ಏನು ಯೂಟ್ಯೂಬ್ ಚಾನಲಲ್ಲಿ ನ್ಯೂಮೋನಿಕ್ಸ್ ಸೀರೀಸ್ ಮಾಡ್ತಾ ಇದ್ದೀವಿ. ಸೊ ಆ ನ್ಯೂಮೋನಿಕ್ಸ್ ಸೀರೀಸಲ್ಲಿ ಈ G20 ಕಂಟ್ರಿಗಳನ್ನ ಯಾವ ಥರ ನೆನಪಿಟ್ಕೊಳ್ಳೋದು ಅಂತ ನಾನು ಡೀಟೇಲಾಗಿ ಕಾಂಟಿನೆಂಟ್ ವೈಸ್ ಮಾಡಿಕೊಡ್ತೀನಿ. ಸೊ ಅದರಲ್ಲಿ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಅದಾದಮೇಲೆ ಬ್ರಿಕ್ಸ್ ಕಂಟ್ರಿಗಳು ಯಾವ್ದ್ಯಾವುದು ಅಂತ ನೆನಪಿಡಲೇಬೇಕು ನಿಮಗೆ. ಬ್ರಿಕ್ಸಲ್ಲೇ ಫುಲ್ ಫಾರ್ಮಲ್ಲೇ ಇದೆ ಎಷ್ಟೊಂದು. ಈಗ ಬ್ರೆಜಿಲ್ ಇದೆ, ರಷ್ಯಾ ಇದೆ, ಇಂಡಿಯಾ ಇದೆ, ಚೈನಾ ಇದೆ, ಸೌತ್ ಆಫ್ರಿಕಾ ಇದೆ. ಸೊ ಈ 5 ಕಂಟ್ರಿ ನೆನಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಯಾವ ಕಂಟ್ರಿ ನೆನಪಿಟ್ಕೋಬೋದು ಅಂತಂದರೆ, ನೀವು ಯಾವ ಕಂಟ್ರಿ ನೆನಪಿಟ್ಕೋಬೇಕು ಅಂದರೆ ಈಜಿಪ್ಟ್ ನೆನಪಿಟ್ಕೊಳ್ಳಿ, ಇಥಿಯೋಪಿಯಾ ನೆನಪಿಟ್ಕೊಳ್ಳಿ, ಇಂಡೋನೇಷ್ಯಾ ನೆನಪಿಟ್ಕೊಳ್ಳಿ, ಇರಾನ್ ನೆನಪಿಟ್ಕೊಳ್ಳಿ, UAE ನೆನಪಿಟ್ಕೊಳ್ಳಿ. ಯಾಕಂದರೆ ಈ 5 ಕಂಟ್ರಿಗಳೇನಿದೆ ಇದು ರೀಸೆಂಟಾಗಿ ಜಾಯ್ನ್ ಆಗಿರುವಂಥದ್ದು. ಓಕೆ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, UAE ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು 17th ಬ್ರಿಕ್ಸ್ ಸಮ್ಮಿಟ್ ನಾವು ಆಗಲೇ ಹೇಳಿದ್ವಿ. ಸೊ ಎಲ್ಲಾಯಿತು. ರಿಯೋ ಡಿ ಜನೈರೋ ಎಲ್ಲಿದೆ? ಬ್ರೆಜಿಲಲ್ಲಿದೆ. ಆಮೇಲೆ SCO ಕಂಟ್ರಿಗಳು ಕೂಡ ತುಂಬ ಇಂಪಾರ್ಟೆಂಟು. ರೀಸೆಂಟಾಗಿ ಲಾಸ್ಟ್ ಒಂದು KA ಎಕ್ಸಾಮಲ್ಲಿ 708 ಪೋಸ್ಟ್ ಎಕ್ಸಾಮಲ್ಲಿ ನಿಮಗೇನು ಕ್ವಶನ್ ಕೇಳಿದರು, ಲಾಸ್ಟಾಗಿ ರೀಸೆಂಟಾಗಿ SCOಗೆ ಜಾಯ್ನ್ ಆದಂಥ ಕಂಟ್ರಿ ಯಾವುದು ಅಂತ ಎಲ್ಲರೂ ಇರಾನ್ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಬಟ್ ಬೆಲರೂಸ್ ಇಸ್ ದ ಆನ್ಸರ್. ಸೊ ಬೆಲರೂಸ್ ಲಾಸ್ಟ್ ಕಂಟ್ರಿ ಟು ಜಾಯಿನ್ SCO, ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ನು. ಓಕೆ, ಇದ್ರದ್ದೆಲ್ಲ ನ್ಯೂಮೋನಿಕ್ಸ್, ಈ ಕಂಟ್ರಿಗಳನ್ನೆಲ್ಲ ಯಾವ ಥರ ನೆನಪಿಟ್ಕೋಬೇಕು ಅನ್ನೋದೆಲ್ಲ ನ್ಯೂಮೋನಿಕ್ಸ್ ಮಾಡಿ ನಾನು ನ್ಯೂಮೋನಿಕ್ಸ್ ಸೀರೀಸಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಆ ವೀಡಿಯೋಸ್ ನೋಡಿ ನಿಮಗೆ ಈ ಕಂಟ್ರಿಗಳೆಲ್ಲ ನೆನಪುಳಿಯುತ್ತೆ ಈಸಿಯಾಗಿ. ಓಕೆ, ಆಮೇಲೆ ತಿಯಾನ್ಯಾನ್ ಡಿಕ್ಲರೇಷನ್ ರಿಲೇಟೆಡ್ ಟು ವಾಟ್ ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಸೊ SCO ಸಮ್ಮಿಟಲ್ಲಿ ರೀಸೆಂಟಾಗಿ ನಡೆದಿರುವಂಥ SCO ಸಮ್ಮಿಟಲ್ಲಿ ತಿಯಾನ್ಯಾನ್ ಡಿಕ್ಲರೇಷನ್, ಇದನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತೀರಾ ಗೊತ್ತಿಲ್ಲ. ಸೊ ತಿಯಾನ್ಯಾನ್ ಡಿಕ್ಲರೇಷನ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಕ್ವಾಡ್ ಕಂಟ್ರಿಗಳಲ್ಲಿ ಯಾವ್ದ್ಯಾವುದಿದೆ? ಒಂದು ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, USA. ಇದು ಇಂಡೋ ಪೆಸಿಫಿಕ್ ರೀಜನ್ ಏನಿದೆ. ಕ್ವಾಡ್ ಗ್ರೂಪಿಂಗ್ ಬಗ್ಗೆ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, USA ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಬಿಮ್ಸ್ಟಿಕ್ ಕಂಟ್ರೀಸ್, ಇದು ಕೂಡ ನ್ಯೂಮೋನಿಕ್ ಸೀರೀಸಲ್ಲಿ ಕವರ್ ಆಗಿದೆ, ಯಾವ ಥರ ನೆನಪಿಟ್ಕೋಬೇಕು ಅಂತ. ಸೊ ಕಂಟ್ರೀಸ್ ಯಾವುದಾದಿದೆ? ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್. ನಿಮಗೆ ಬಾಂಗ್ಲಾದೇಶ್ ಆಯಿತು, ಇಂಡಿಯಾ ಆಯಿತು, ಮಯನ್ಮಾರ್ ಆಯಿತು, ಶ್ರೀಲಂಕಾ ಆಯಿತು, ಥೈಲ್ಯಾಂಡ್ ಆಯಿತು. ಯಾವ್ದು ನೆನಪಿಟ್ಕೋಬೇಕು? ಭೂತಾನ್, ನೇಪಾಳ 2 BN ಅಂತ ನೆನಪಿಟ್ಕೊಂಬಿಡಿ. ಸೊ ಬಿಮ್ಸ್ಟಿಕ್ ಅಂತ ಬಂದ ತಕ್ಷಣ BN ಅಂತ ನೆನಪಿಟ್ಕೊಳ್ಳಿ. ಅವು 2 ಕಂಟ್ರಿ ನೆನಪು ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಇದರಲ್ಲೇ ನೆನಪುಳಿದ್ಬಿಡುತ್ತೆ. ಓಕೆ, 6th ಬಿಮ್ಸ್ಟಿಕ್ ಸಮ್ಮಿಟ್ ಎಲ್ಲ ಆಗಿದೆ, ಥೈಲ್ಯಾಂಡಲ್ಲಾಗಿದೆ. ಈ ಥರ ಕ್ವಶನ್ ಕೇಳ್ತಾ ಇದ್ದಾರೆ. ರೀಸೆಂಟಾಗಿ ಬಿಮ್ಸ್ಟಿಕ್ ಸಮ್ಮಿಟ್ ಎಲ್ಲಾಯಿತು ಅಂದರೆ ಥೈಲ್ಯಾಂಡಲ್ಲಾಗಿದೆ, ಅಷ್ಟೇ, ಸಿಂಪಲ್ ಆನ್ಸರ್. ಲಾಂಚ್ ಆಫ್ ಫಸ್ಟ್ ಫೇಸ್ ಆಫ್ ಬಿಮ್ಸ್ಟಿಕ್ ಕ್ಯಾನ್ಸರ್ ಕೇರ್ ಬಿಲ್ಡಿಂಗ್ ಪ್ರೋಗ್ರಾಮ್ ಎಲ್ಲಿ? ಟಾಟಾ ಮೆಮೋರಿಯಲ್, ಮುಂಬೈಯಲ್ಲಿ. ಕ್ಯಾನ್ಸರ್ ರಿಲೇಟೆಡ್ ಬಿಮ್ಸ್ಟಿಕ್ದವರು ಕ್ಯಾನ್ಸರ್ ರಿಲೇಟೆಡ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಇಲ್ಲಿ, ಟಾಟಾ ಮೆಮೋರಿಯಲ್, ಮುಂಬೈ. ನೆಕ್ಸ್ಟ್ ಅದೇ ಥರ ಹೋಸ್ಟೆಡ್ ಫಸ್ಟ್ ಬಿಮ್ಸ್ಟಿಕ್ ಯೂತ್ ಸಮ್ಮಿಟ್ ಎಲ್ಲಾಗಿದೆ ಅಂದರೆ, ಫಸ್ಟ್ ಬಿಮ್ಸ್ಟಿಕ್ ಯೂತ್ ಸಮ್ಮಿಟ್ ಎಲ್ಲಾಗಿದೆ? ಗಾಂಧಿನಗರ್, ಗುಜರಾತಲ್ಲಾಗಿದೆ. ಫಸ್ಟ್ ಬಿಮ್ಸ್ಟಿಕ್ ಯೂತ್ ಲೆಡ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಎಲ್ಲಾಗಿದೆ ಅಂದರೆ ನ್ಯೂ ಡೆಲ್ಲಿಲಾಗಿದೆ. ಈ ಥರ ಕೇಳ್ತಾರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ, ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಏಷ್ಯಾನ್ ಕಂಟ್ರೀಸ್ ಬಗ್ಗೆ ನಾನು ಆಗಲೇ ಹೇಳ್ತಿದ್ದೆ, ಏಷ್ಯಾನ್ ಕಂಟ್ರೀಸ್ಗಳು ತುಂಬ ಇಂಪಾರ್ಟೆಂಟ್ ಅಂತ. ಸೊ ನೀವು
ಮ್ಯಾಪಲ್ಲಿ ನೋಡಿ ಈ ಕಂಟ್ರಿಗಳು ನೆನಪಿಟ್ಕೋಬೇಕು, ಇಲ್ಲಾಂದರೆ ಇದನ್ನು ಬಯಾಟ್ ಹೊಡೆಯೋದು ತುಂಬ ಕಷ್ಟ ಆಗುತ್ತೆ. ಬ್ರೂನೈ ಇದೆ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮ್ಯಾನ್ಮಾರ್, ಫಿಲಿಪೀನ್ಸ್, ಸಿಂಗಪೂರ್, ಥೈಲ್ಯಾಂಡ್, ಟಿಮೋರ್ ಲೆಟ್ಸೆ ಆ್ಯಂಡ್ ವಿಯೆಟ್ನಾಂ. ನಿಮಗೆ ಟಿಮೋರ್ ಲೆಟ್ಸೆ ನೆನ್ಪಿಟ್ಕೊಳ್ಳಿ, ಬ್ರೂನೈ ನೆನ್ಪಿಟ್ಕೊಳ್ಳಿ, ಲಾವೋಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಮರೆಯುವಂಥ ಕಂಟ್ರಿ ಇದೆ, ಇವೇ 3-4 ನೆನಪಿಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಕಂಟ್ರೀಸ್ ಇದು. ಓಕೆ, ನೆಕ್ಸ್ಟು ನಳಂದ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ನಳಂದ ಯೂನಿವರ್ಸಿಟಿ ಆ್ಯಕ್ಟ್ 2010. ರಾಜ್ಗಿರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಓಕೆ, ನೆಟ್ ಝೀರೋ ಗ್ರೀನ್ ಕ್ಯಾಂಪಸ್ ಇರಬೇಕು ಅಂತ. ಇದನ್ನು 18 ಕಂಟ್ರಿಗಳು ಇದನ್ನು ಈ ಯೂನಿವರ್ಸಿಟಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಇಂಡಿಯಾಸ್ ಒನ್ ಆಫ್ ಓಲ್ಡೆಸ್ಟ್ ಯೂನಿವರ್ಸಿಟಿ. ನೆಕ್ಸ್ಟು ಮೊಜಾಂಬಿಕ್ಕಿಗೆ ಜೈಪುರ್ ಫೂಟ್ ಅಂತ ಏನಿರುತ್ತೆ, ನಿಮ್ಗೆ ಆರ್ಟಿಫಿಷಿಯಲ್ ಲಿಂಬ್ ಏನಿರುತ್ತೆ, ಆರ್ಟಿಫಿಷಿಯಲ್ ಕಾಲುಗಳು, ಸೊ ಮರದ ಕಾಲುಗಳು ಏನಂತಾರೆ, ಅದನ್ನು ಮೊಜಾಂಬಿಕ್ಕಿಗೆ ಸಪ್ಲೈ ಮಾಡಿದ್ದಾರೆ ಅಂತ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಮಾರಿಷಿಯಸ್ ರಿಲೇಟೆಡ್ ಒಂದು ನ್ಯೂಸ್ ಇದೆ, ಇದನ್ನು ಕೇಳ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಸರ್ವಿಸ್ ಆ್ಯಂಡ್ ಇನೋವೇಷನ್ ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಮಾರಿಷಿಯಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಸರ್ವಿಸ್ ಆ್ಯಂಡ್ ಇನೋವೇಷನ್ ಅಂತ. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟು ಆಪರೇಷನ್ ಬ್ರಹ್ಮ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆಪರೇಷನ್ ಬ್ರಹ್ಮ ಬಗ್ಗೆ ಮಯನ್ಮಾರ್ ಅರ್ಥಕ್ವೇಕ್ ರಿಲೇಟೆಡ್ ಇದು. ಆಪರೇಷನ್ ಸಿಂಧು ಈಸ್ ಆಲ್ಸೋ ಇಂಪಾರ್ಟೆಂಟ್, 2025 ಆಗಿದೆ. ಆಪರೇಷನ್ ಸಿಂಧು ಏನಂದರೆ ಇರಾನ್ ಮತ್ತು ಇಸ್ರೇಲಲ್ಲಿ ವಾರ್ ಸ್ಟಾರ್ಟ್ ಆದಾಗ ಅಲ್ಲಿರುವಂಥ ಇಂಡಿಯನ್ಸನ್ನು ಇವ್ಯಾಕ್ಯುಯೇಟ್ ಮಾಡುವಂಥ ಪ್ರೋಗ್ರಾಮ್ ಇದು ಆಪರೇಷನ್ ಸಿಂಧು. ಓಕೆ, ಆಪರೇಷನ್ ಬ್ರಹ್ಮ ಎರಡೂ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದಮೇಲೆ ರಾಯ್ಸೇನಾ ಡೈಲಾಗ್, 10th ರಾಯ್ಸೇನಾ ಡೈಲಾಗ್ ಆಯಿತು. ಸೊ ಇದ್ರದ್ದು ಚೀಫ್ ಗೆಸ್ಟ್ ಯಾರಾಗಿದ್ದರು ಅಂತಂದರೆ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟ್ರು ಇದಕ್ಕೆ ಚೀಫ್ ಗೆಸ್ಟಾಗಿ ಬಂದಿದ್ದರು. ಈ ಥರದ ಸಿಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಅದಕ್ಕೆ 10th ರಾಯ್ಸೇನಾ ಡೈಲಾಗ್ದು ಚೀಫ್ ಗೆಸ್ಟ್ ಯಾರಾಗಿದ್ದರು ಅಂದರೆ ನಿಮಗೆ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ನೆಕ್ಸ್ಟು ಅದರ ಥೀಮ್ ಏನಾಗಿತ್ತು ಅಂದರೆ ಕಾಲಚಕ್ರ, ಪೀಪಲ್, ಪೀಸ್ ಆ್ಯಂಡ್ ಪ್ಲಾನೆಟ್ ಅಂತ ಇದರ ಥೀಮ್ ಆಗಿತ್ತು. ಓಕೆ, ಇಂಡಿಯಾ ಇಯರ್ ಬುಕ್ಕಲ್ಲಿರೋದ್ರಿಂದ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಸೊ ಈ ವಿಡಿಯೋದಲ್ಲಿ 2 ಚಾಪ್ಟರ್, ಇನ್ಮೇಲೆ ಬರುವಂಥ ವೀಡಿಯೋಗಳಲ್ಲಿ 2 ಚಾಪ್ಟರ್ನ ಕಂಪ್ಲೀಟಾಗಿ ಮಾಡ್ತಾ, ಸೊ ಇದನ್ನು ಆದಷ್ಟು ಬೇಗ ವೈಂಡ್ ಅಪ್ ಮಾಡೋಣ ಇಂಡಿಯಾ ಇಯರ್ ಬುಕ್ ಸೀರೀಸ್ನ. ಓಕೆ, 7th ಚಾಪ್ಟರ್ ಏನಿದೆ, ಬೇಸಿಕ್ ಎಕನಾಮಿಕ್ ಡೇಟಾ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನು. ನೆಕ್ಸ್ಟ್ ಇದು 7th ಚಾಪ್ಟರ್ ರಿಲೇಟೆಡ್ ಏನಂತಂದರೆ ನಿಮಗೆ ಮಾಸ್ಪಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಮಾಸ್ಪಿ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಬಗ್ಗೆ ಜಾಸ್ತಿ ಮಾಹಿತಿ ಇದೆ. ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನು ಯಾವಾಗ ಎಸ್ಟಾಬ್ಲಿಷ್ ಆಯಿತು, 2005. ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಆನ್ ದ ರೆಕಮೆಂಡೇಷನ್ ಆಫ್ ಹೂ ಅಂತ ಕೇಳ್ತಾರೆ. ಸೊ ರಂಗರಾಜನ್ ಕಮಿಷನ್ ರೆಕಮೆಂಡೇಷನ್ ಪ್ರಕಾರ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ನಿಮಗೆ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಬರ್ಬೋದಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಓಕೆ, ಕಾಂಪೋಸಿಷನ್ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಏನು ಕೇಳಲ್ಲ, ಬಟ್ ಯಾರು ರೆಕಮೆಂಡೇಷನ್ ಮೇಲೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ನಿಮಗೆ ರಂಗರಾಜನ್ ಕಮಿಷನ್ ರೆಕಮೆಂಡೇಷನ್ ಮೇಲೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇದು ಕೂಡ ಇಂಪಾರ್ಟೆಂಟ್. ಇದು ಏನೇನು ಕೆಲಸ ಮಾಡುತ್ತೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂದರೆ ಕಂಪೈಲೇಷನ್ ಆಫ್ ನ್ಯಾಷನಲ್ ಅಕೌಂಟ್ ಏನಿದೆ ನಮ್ಮದು, ಸೊ ಅದನ್ನೆಲ್ಲ ಕಂಪೈಲ್ ಮಾಡ್ತಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಇವರೇ ಕಂಪೈಲ್ ಮಾಡ್ತಾರೆ. ಅದಾದಮೇಲೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸಿ ಪಿ ಐ ಏನಿದೆ, ಸೊ ಇವರೇ ರೆಡಿ ಮಾಡ್ತಾರೆ. WPI ಯಾರು ರೆಡಿ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. CPIನ NSOದವ್ರು ಮಾಡ್ತಾರೆ. WPI ಅಂತೇನಿದೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು, ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. CPI ರೂರಲ್ ಅರ್ಬನ್ ಕಂಬೈನ್ಡ್ ಮೂರನ್ನೂ ಸಹ ರಿಲೀಸ್ ಮಾಡೋಂಥವ್ರು NSO ಅವರು, ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು. ನೆಕ್ಸ್ಟ್ ಅದಾದಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜನರಲ್ ಸ್ಟ್ಯಾಟಿಸ್ಟಿಕ್ಸ್, ಎನರ್ಜಿ, ಸೋಷಿಯಲ್, ಎನ್ವಿರಾನ್ಮೆಂಟಲ್ ಸ್ಟ್ಯಾಟಿಸ್ಟಿಕ್ಸ್ ಏನೇನಿದೆ ಇದನ್ನೆಲ್ಲ ಕೂಡ ರಿಲೀಸ್ ಮಾಡೋಂಥ ಮೇಜರ್ ಆರ್ಗನೈಸೇಷನ್ ಯಾವುದು ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ನು. ಓಕೆ, ನೆಕ್ಸ್ಟ್ ಅದಾದಮೇಲೆ ನ್ಯಾಷನಲ್ ಅಕೌಂಟ್ಸನ್ನು ಯಾರು ರೆಡಿ ಮಾಡ್ತಾರೆ, ಮಾಸ್ಪಿ ಅವ್ರು ಮಾಡ್ತಾರೆ. ಈ ನ್ಯಾಷನಲ್ ಅಕೌಂಟ್ಸಲ್ಲಿ ಏನೇನಿರುತ್ತೆ ಅಂದರೆ GDP ಇರುತ್ತೆ, ನ್ಯಾಷನಲ್ ಇನ್ಕಮ್ ಬಗ್ಗೆ ಮಾಹಿತಿ ಇರುತ್ತೆ, ಆಮೇಲೆ ಪ್ರೈವೇಟ್ ಕನ್ಸಂಪ್ಷನ್ ಎಷ್ಟಾಗ್ತಿದೆ, ಕ್ಯಾಪಿಟಲ್ ಫಾರ್ಮೇಷನ್ ಎಷ್ಟಾಗ್ತಿದೆ, ಸೇವಿಂಗ್ಸ್ ಎಷ್ಟಿದೆ ಇಂಡಿಯಾದಲ್ಲಿ, ಸೊ ಇದೆಲ್ಲ ಇನ್ಫಾರ್ಮೇಷನ್ ಈ ನ್ಯಾಷನಲ್ ಅಕೌಂಟಿಂಗಲ್ಲಿ ಇರುತ್ತೆ. ಓಕೆ, CPI ನಾನು ಆಗಲೇ ಹೇಳ್ದಂಗೆ ಇನ್ಫ್ಲೇಷನ್ನ ಮೆಜರ್ ಮಾಡುವಂಥ 2 ಇಂಡೆಕ್ಸಲ್ಲಿ ಒಂದು WPI ಆದರೆ ಅದನ್ನು ಯಾರು ಮಾಡ್ತಾರೆ ಅಂತ ಹೇಳಿ, ಸೊ ಇನ್ನೊಂದು CPIನ ಯಾರು ರಿಲೀಸ್ ಮಾಡ್ತಾರೆ, NSO ರಿಲೀಸ್ ಮಾಡ್ತಾರೆ. ಕಂಪೈಲ್ಡ್ ಆ್ಯಂಡ್ ರಿಲೀಸ್ ಮಂತ್ಲಿ ಬೈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಬೇಸ್ ಇಯರ್ ಯಾವುದಿದೆ CPI ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂದರೆ 2012. CPI ಯೂಸ್ಡ್ ಫಾರ್ ಮಾನಿಟರಿ ಪಾಲಿಸಿ ಡಿಸಿಷನ್ಸ್ ಆ್ಯಂಡ್ ವೇಜ್ ಡಿಟರ್ಮಿನೇಷನ್ ಆ್ಯಂಡ್ ಇಂಡೆಕ್ಸೇಷನ್ ಅಂತ. ಓಕೆ, ಮಾನಿಟರಿ ಪಾಲಿಸಿ ಅಂತ ಏನಿದೆ, ಮಾನಿಟರಿ ಪಾಲಿಸಿ ಅವರು
ಏನು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದಕ್ಕೆ CPIನ ಯೂಸ್ ಮಾಡ್ಕೋತಾರೆ. ಅದಾದಮೇಲೆ ನಿಮಗೆ ಡಿಯರ್ನೆಸ್ ಅಲವೆನ್ಸನ್ನು ಕೊಡೋದಕ್ಕೆ, ಗೌರ್ಮೆಂಟ್ ಸರ್ವೆಂಟ್ಸಿಗೆ ಡಿಯರ್ನೆಸ್ ಅಲವೆನ್ಸನ್ನು ಕೊಡೋದಕ್ಕೆ, ವೇಜ್ ಡಿಟರ್ಮಿನೇಷನಿಗೆ ನಿಮಗೆ CPIನ ಯೂಸ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸು, ಇದು ಕೂಡ ಮಂತ್ಲಿ ರಿಲೀಸ್ ಆಗುತ್ತೆ. 10 ಗ್ರೂಪ್ಸ್ ಇದೆ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಬಟ್ ಒಂದು ಅಪ್ಡೇಟ್ ಇದೆ, ಇದ್ರ ಬೇಸ್ ಇಯರ್ ನಾನೇನು 2012 ಅಂತ ಹೇಳಿದ್ದೆ, ಆ ಬೇಸ್ ಇಯರ್ನ ರಿವೈಸ್ ಮಾಡೋಂಥ ಪ್ರೊಸೆಸ್ಸು ಪ್ರೋಗ್ರೆಸ್ಸಲ್ಲಿದೆ. ಈ ಬೇಸ್ ಇಯರ್ನ 2022, 23 ಅಥವಾ 23, 24 ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಓಕೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ರಿಲೀಸ್ ಮಾಡೋಂಥವ್ರು ಯಾರು? NSO. ತುಂಬ ಇಂಪಾರ್ಟೆಂಟು, ಈ ಕ್ವಶನ್ ಬರುತ್ತೆ ನಿಮಗೆ ಡೈರೆಕ್ಟಾಗಿ. ಸೊ ಎವ್ರಿ ಮಂತು 28ನೇ ತಾರೀಕಿಗೆ ಇದು ರಿಲೀಸ್ ಆಗುತ್ತೆ. ಓಕೆ, ಇಟ್ ಫಾಲೋಸ್ IMF ಸ್ಪೆಷಲ್ ಡೇಟಾ ಡಿಸೆಮಿನೇಷನ್ ಸ್ಟ್ಯಾಂಡರ್ಡ್. ಇದೊಂದು IMF ಮೆಥಡ್ ಇದು. ಸೊ ಅದನ್ನು ಫಾಲೋ ಮಾಡಿ ಈ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಸೆಕ್ಟರ್ ವೈಸ್ ಅಂದರೆ ಮೈನಿಂಗ್ ರಿಲೇಟೆಡ್ ಒಂದು ಇಂಡೆಕ್ಸ್ ಕೊಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಕೊಡ್ತಾರೆ, ಮತ್ತು ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾರೆ. ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಸ್ಟ್ಯಾಟಿಸ್ಟಿಕ್ಸ್ ಕೊಡುವಂಥ ಒಂದು ಆರ್ಗನೈಸೇಷನ್ ಯಾವುದು ಅಂದರೆ, ಮಿನಿಸ್ಟ್ರಿ ಯಾವುದು ಅಂದರೆ MOSPI, ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅದಾದಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲು. ಸೊ ಇದು 2015 ಬಂತು. 2030 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಅಚೀವ್ ಮಾಡಬೇಕು, 169 ಟಾರ್ಗೆಟ್ಗಳನ್ನ ಅಚೀವ್ ಮಾಡಬೇಕು ಅಂತ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಯಾವುದು? ಪ್ಯಾರಿಸ್ ಅಗ್ರಿಮೆಂಟಲ್ಲಿ. ಓಕೆ, ನೆಕ್ಸ್ಟು ಪ್ರಿನ್ಸಿಪಲ್ ಏನಿದೆ ಅಂದರೆ ನೋ ಒನ್ ಲೆಫ್ಟ್ ಬಿಹೈಂಡ್ ಅನ್ನೋದು ಇದ್ರ ಪ್ರಿನ್ಸಿಪಲ್ ಆಗಿದೆ, SDG ಪ್ರಿನ್ಸಿಪಲ್. ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಯಾವುದು? ನೀತಿ ಆಯೋಗ್. ಓಕೆ, ನೆಕ್ಸ್ಟು ಈ ಸಂಖ್ಯಕಿ ಪೋರ್ಟಲ್ ಅಂತ ಅನ್ನೋದು ಡ್ಯಾಶ್ಬೋರ್ಡ್ ಫಾರ್ ಮೇಜರ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ಆಫ್ ದಿಸ್ MOSPI ಮಿನಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದು ಪೋರ್ಟಲು ನ್ಯೂಸಲ್ಲಿದೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಕಂಡಕ್ಟೆಡ್ ಅಂಡರ್ MOSPI ಹ್ಯಾಸ್ ಬಿನ್ ಲಾರ್ಜ್ ಸ್ಕೇಲ್ ಸ್ಯಾಂಪಲ್ ಸರ್ವೇಸ್ ಏನಿದೆ, ಸೊ ಅದನ್ನೆಲ್ಲ ಕಂಡಕ್ಟ್ ಮಾಡೋದು ಯಾರು? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅವರು ಅಂಡರ್ MOSPI, ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು. ಯಾವ್ಯಾವ ಸರ್ವೆ ಕಂಡಕ್ಟ್ ಮಾಡ್ತಾರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆಯಲ್ಲಿ ಅಂದರೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಕಂಡಕ್ಟ್ ಮಾಡ್ತಾರೆ, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಸರ್ವೆ ಕಂಡಕ್ಟ್ ಮಾಡ್ತಾರೆ. ಸರ್ ಇಷ್ಟೆಲ್ಲ ಡೆಪ್ತ್ ಬೇಕಾ ನಮಗೆ ಅಂದರೆ ಬೇಕು, ಕೇಳ್ತಾ ಇದ್ದಾರೆ, ಎಕ್ಸಾಮ್ ಲೆವೆಲ್ ಹೈ ಆಗಿದೆ, ನಿಮಗೆ ಇಷ್ಟು ಡೆಪ್ಪು ಬೇಕೇ ಬೇಕು. ಓಕೆ, ನೆಕ್ಸ್ಟು ಸ್ಟ್ಯಾಟಿಸ್ಟಿಕಲ್ ಡೇ ಯಾವತ್ತು ಅಂತಂದರೆ June 29. ಸ್ಟ್ಯಾಟಿಸ್ಟಿಕಲ್ ಡೇ June 29. ಯಾಕೆ ಅಂತಂದರೆ ಅವತ್ತು PC ಮಹಾಲನೋಬಿಸ್ ಅವರ ಬರ್ತ್ಡೇ. ಸೊ PC ಮಹಾಲನೋಬಿಸ್ ಇವರಿಗೆ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕಲ್, ಇದಂದರೆ ಫಾದರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಇವ್ರದ್ದು ಹೆಸರು ನೆನ್ಪಿಟ್ಕೊಳ್ಳಿ, PC ಮಹಾಲನೋಬಿಸ್. ನೀವು 5 ಇಯರ್ ಪ್ಲ್ಯಾನಲ್ಲಿ ಓದ್ಬೇಕಾದ್ರೆ ಮಹಾಲನೋಬಿಸ್ ಪ್ಲ್ಯಾನ್ ಅಂತ ಓದ್ತಿರಲ್ಲ, ಇವರೇ ಅವರು. ಓಕೆ, ನೆಕ್ಸ್ಟು MP ಲ್ಯಾಡ್ಸ್ ಬಗ್ಗೆ ಮಾಹಿತಿ ಗೊತ್ತಿರಬೇಕು ನಿಮಗೆ. MP ಲ್ಯಾಡ್ಸ್ ಬಗ್ಗೆನೂ ಸುಮಾರು ಸರಿ ಕ್ವಶನ್ ಆಗಿದೆ. ಯಾವಾಗ ಲಾಂಚ್ ಆಗಿದ್ದು? 1993. ಎಕ್ಸಾಕ್ಟ್ ಇಯರ್ಗೆ ಹೇಳ್ತಾರೆ. 1993 ಲಾಂಚ್ ಆಗಿದ್ದು. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದು, ಸೆಂಟ್ರಲಿ ಸ್ಪಾನ್ಸರ್ಡ್ ಅಲ್ಲ, ಕಂಪ್ಲೀಟಾಗಿ 100% ಫಂಡನ್ನು ಸೆಂಟ್ರಲ್ ಗೌರ್ಮೆಂಟವರೇ ಕೊಡ್ತಾರೆ MPಗಳಿಗೆ. ಅದಕ್ಕೆ ಡೆವಲಪ್ಮೆಂಟ್ ವರ್ಕನ್ನು ಕಂಡಕ್ಟ್ ಮಾಡೋದಕ್ಕೆ. ಯಾವ್ಯಾವ ಪ್ರಯಾರಿಟಿ ಏರಿಯಾ ಅಂದರೆ ಡ್ರಿಂಕಿಂಗ್ ವಾಟರ್, ಪ್ರೈಮರಿ ಎಜುಕೇಷನ್, ಪ್ರೈಮರಿ ಹೆಲ್ತ್, ಸ್ಯಾನಿಟೇಷನ್ ಆ್ಯಂಡ್ ರೋಡ್ಸ್. 5 ಕೋಟಿವರೆಗೂ ದುಡ್ಡು ಕೊಡ್ತಾರೆ. ಓಕೆ, ಇದನ್ನು ಮಾನಿಟರ್ ಮಾಡೋದಕ್ಕೆ ಈ ಸಾಕ್ಷಿ ಪೋರ್ಟಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ MP ಲ್ಯಾಡ್ಸನ್ನು ಮಾನಿಟರ್ ಮಾಡೋದಕ್ಕೆ. ಓಕೆ, ಇಲ್ಲಿಗೆ ನಿಮ್ಮದು 2 ಚಾಪ್ಟರ್ದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಏನು ಮಾಡೋಣ ಅಂದರೆ ಫೈನಾನ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಅದೇ ಥರ ಬೇಗ ಒಂದೊಂದು ಚಾಪ್ಟರ್ ಚಿಕ್ಕದಿದೆ, ಒಂದೊಂದು ಚಾಪ್ಟರ್ ದೊಡ್ಡದಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಬೇಗ ಇದನ್ನು ಇಂಡಿಯಾ ಇಯರ್ ಬುಕ್ಕನ್ನು ಮುಗಿಸೋಕ್ಕೆ ಟ್ರೈ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.